ಅವನವನ ಎಷ್ಟೊತ್ತಾತು ನೋಡು ಮೀನ ಹಿಡ್ಯಾಕತ್ತ ಬರೇ ನಾಲ್ಕ ಸಿಕ್ಕಾವ್. ಪಟ ಪಟ ಮೀನ್ ಹಿಡ್ದ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ನು ಅಂದ್ರು ಅವನ ಲಘು ಲಘು ಸಿಗವಲ್ಲು ನೋಡು. ಅಪ್ಪ ಅಪ್ಪ ಸಾಕ್ ಬಾಪ ಹೋಗುನ, ಇವ್ ನಾಲ್ಕು ಅದಾವಲ್ಲ, ನಾ ಎರಡು ತಿಂತೀನಿ ನೀ ಎರಡು ತಿನ್ನ. ಏ ತಡಿಲೆ, ಸಾಕಾಗಂಗಿಲ್ಲ. ಮತ್ತು ನಿಮ್ಮ ಅವನು ಕೇಳಿದ್ರೆ ಏನು ಮಾಡಲಿ, ಅದಕ್ಕೆ ಲಘು ಸ್ವಲ್ಪ ತಡಿ. ಇದು ಭಾಳ ಬಿಸಿಲಾಗೈತಲ್ಲ, ಅವು ಭಾಳ ಬಿಸಿಯಾಗಿ ಹೊಕ್ಕೊಂಡಿರ್ತಾವ ಒಳಗೆ. ಚಲೋ ತಂಗ ನಡಕ್ಕೆ ಹಾಕ್ಬೇಕು ತಡಿ. ಅಪ್ಪ ಇಲ್ಲ ಅಂದ್ರೆ ಅಲ್ಲಿ ಬಾಜುಕ್ಕೆ ಇನ್ನೊಂದು ಕೆರೆ ಐತಲ್ಲ, ಅಲ್ಲಿ ಹೋಗಂಬಾ. ಅಲ್ಲಿ ಬ್ಯಾಡ ತಡಿ, ಇಲ್ಲೇ ಬರ್ತಾವ ತಡಿ. ಅಪ್ಪ ನಾ ಏನಾರ ಒತ್ತು ಮತ್ತು ಹೋಗಿ ಇಳಿದ ನಾ ಏನಾರ ಹಿಡಿಲ್ಲ ಮತ್ತು ಒಳಗೆ ಏನ ಇಲ್ಲೇ ಇದ್ರೊಳಗೆ ಇಳಿತೆ ಅವಳ್ಯಾಗ ಮಗನ ಮೊಸಳಿ ಮರಿ ಅದಾವು, ಹಿಡಿದು ಅಂದ್ರೆ ಮುಗೀತು. ಆ ಕಡೆ ನೋಡಿ ನೀ ಶಿವ ಅಂತಿ. ಯಪ್ಪ ಮೊಸಳಿ ಅದಾವ ಕರನ? ಹ್ಞೂಲೇ, ಮೊನ್ನೆ ನೀರು ಭಾಳ ಬಂದಿತ್ತಲ್ಲ ಮಗನ, ಭಾಳ ಡ್ಯಾಮ್ಲಿತ್ತ ಬಿಟ್ಟಿದ್ರಲ್ಲ, ಆ ಸಮುದ್ರಲಿತ್ತ ಬಂದಾವಂತಂದ ಸುದ್ದಿಯಪ್ಪ. ಅದ ಅವ್ರು ಇವ್ರು ಹುಡುಗರು ನೋಡಿವಿ, ಅದಕ್ಕೆ ಹೋಗ್ಬೇಡ್ರಿ ಅಂತಂದ ಅನ್ನಕತ್ತಿದ್ರ. ಮತ್ತು ನನಗೂ ಗೊತ್ತಿಲ್ಲ ಅಷ್ಟು ಬರೋಬ್ಬರಿ. ಮತ್ತು ನೀ ಏನಾರು ಹೋದೆ ಅಂದ್ರೆ ನೋಡಿ ಮತ್ತೆ ಹಿಡ್ಕೊಂಡ ಬಿಡ್ತಾವ. ಯಪ್ಪ ಮೊಸುಳೆ ಯಪ್ಪ ಒಲೆಪ್ಪ ಒಲೆ. ಮತ್ತು ಸುಮ್ ಕುಂದ್ರ. ಓ ರುದ್ರಪ್ಪ, ರುದ್ರಪ್ಪ, ರುದ್ರಪ್ಪ ಕೇಳಾಕತ್ತೈತಿಲ್ಲ? ಯಾರ ಯಾರ್ಲಿ ಅವ ನಮ್ಮ ಕಡೆ ನೋಡಿ ಈ ಕಡೆ ಒದರಾಕತ್ತಾನ ನೋಡು. ಯಪ್ಪ ಅವ ನಿಮ್ಮ ದೋಸ್ತ ಕುಡಕ್ಸಿದ್ದ ಅಂತದ ಅವ. ಓ ರುದ್ರಣ್ಣ, ರುದ್ರಣ್ಣ, ಓಹೋ ಬಾರು ಸಿದ್ದಪ್ಪ, ಆ ಕಡೆ ಯಾಕೆ ಹೋಗಿ? ಇಲ್ಲೇ ಬಾಜು ಊರ್ನಾಗ ಕೆಲಸ ಇತ್ತಳ ಸ್ವಲ್ಪ, ಹಿಂಗಾಗಿ ಬಂದಿದ್ದೆ. ಹೌದಾ, ಮತ್ತು ಬಾ ಈ ಕಡೆ ಬಾ. ಬರ್ತೀನಿ ತಡಿ. ಏನು ಸಿದ್ದನ, ಏನು ಬೆಟ್ಟನೇ ಇಲ್ಲ? ಅಬ್ಬಬ್ಬ ಏನು ಬಿಡಪ್ಪ, ಭಾರಿ ಸ್ಮಾರ್ಟ್ ಗೀಟಾಗಿ. ಹೌದು, ಈ ಕಡೆ ಹೋಗಿದ್ದೆಲ್ಲ, ಏನು ಸಮಾಚಾರ? ಅದು ಬಿಡು, ಇಂಥ ಮಠ ಮಠ ಮಧ್ಯಾಹ್ನದೊಳಗೆ 12 ಗಂಟೆಗೆ ಏನು ಮಾಡಕತ್ತೀನಿ? ಇಲ್ಲೋ ಸಿದ್ದಪ್ಪ, ನನಗೆ ಸ್ವಲ್ಪ ಮೀನು ತಿನ್ಬೇಕಂತಂದು ಭಾಳ ಆಸೆ ಆತ. ನನ್ನ ಮಗನೂ ಭಾಳ ದಿನ ಆತ ಮೀನು ಮಾಡಪ್ಪ ಅಂತ ಅನ್ನಕತ್ತಿದ್ದ. ಹಿಂಗಾಗಿ ಅದಕ್ಕೆ ನಾನು ಬಂದು ಕಾಯ್ಕೋತ ಕುಂತಿದ್ದು ನೋಡು ಮೀನ ಹಿಡ್ಯಾಕ. ಇವೆಲ್ಲ ಹೊಳಿ ಮೀನು, ಇವೇನು ತಿಂದಂಗೆ ಅನ್ಸಲ್ಲ. ಸಮುದ್ರದ ಮೀನ ತಿನ್ಬೇಕು. ಅಲ್ಲೋ, ಸಮುದ್ರದ ಮೀನ ತಿನ್ಬೇಕಂದ್ರೆ ಈಗ ಸಮುದ್ರ ಹುಡ್ಕೊಂಡು ಎಲ್ಲಿ ಹೋಗೋದಪ್ಪ ಸಿದ್ದನ? ಹೌದು, ಏನು ಈ ಕಡೆ ಹೋಗಿದ್ದೆ? ಏನು ಬಗ್ಗೆ ನೀನು ಕೈಯಾಗ ಖಾಲಿ ಕೈ ಇದ್ದಿದ್ದು ನೋಡಿ ನಳಪ್ಪ, ಯಾವಾಗ ನೋಡ್ರು ಕುಡ್ಕೋತ ಅಡ್ಡಾಡ್ತಿದ್ದೆ. ನೋಡಪ್ಪ ರುದ್ರಪ್ಪ, ಎಟ್ಟಂತರ ಕುಡಿದು ನನಗೆ ಒಂಥರ ಹೇಸಿ ಅನ್ನಿಸ್ತಾ. ಅದಕ್ಕೆ ನನ್ನ ಹೆಂಡ್ರು ಬಿಟ್ಟು ಹೋಗೋದು, ತವ್ರ ಮನೆಗೆ ಹೋಗೋದು, ಅದು ಇದು ಮಾಡಕತ್ತಿದ್ಲ. ಹಿಂಗಾಗಿ ನನಗೆ ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ಬಿಟ್ಟಿನಿ. ಈ ಚಂದಾಗ ನನ್ನ ಕೆಲಸ ಏನೈತಿ, ನಾ ದುಡ್ಕೊಂಡು ತಿನ್ನಾತೀನಿ ನೋಡಪ್ಪ. ಚಲೋ ಆತು. ಅಲ್ಲೂ ಸಾವುಕಾರ ನಿನ್ನ ಕಲಾಗೆ ಎಷ್ಟು ಇದನ್ನು ಮಾಡಿದ್ರೆ, ಎಷ್ಟು ಬೈತಿದ್ರೆ ಅಂತೂ ಇಂತೂ ಈಗ ಸುದ್ದಾದೆ. ಏನು ಬಿಡು ರುದ್ರನ, ಈಗ ನಾವು ಸುಮ್ಮನೆ ಇರ್ತೀವ, ನಮ್ಮ ದೋಸ್ತರು ಕರೆದು ಬಿಡ್ತಾರ ಅವನು. ಆ ಕಡೆ ಹೋಗೋಣ ಸ್ವಲ್ಪ ಎಳ್ದು ಬಿಡ್ತೈತೆ. ಮೊದಲ ನಾವು ಕುಡಿಬೇಕಂತ ಅನ್ಕೊಂತ ಕುಂತಿರ್ತೀವಿ, ಅಂಥದ್ರೊಳಗೆ ಅರ್ಧ ಮನಸ್ಸು ಎಳ್ದು ಬಿಡ್ತೈತಿ ಹಿಂಗೆ ಕರೆನ. ಹಿಂಗಾಗಿ ಇಲ್ಲಿ ಊರಾಗಿದ್ದು ಹಾಳಾಗೋದು ಮಾರಾಯ. ಅಂತೂ ಇಂತೂ ಜೋರು ಹಿಡ್ದು ಹೇಳಪ್ಪ ಮೀನುಗಳು. 4 ಚಲೋ ಹಿಡ್ದಿಯಲ್ಲ. ಹ್ಞೂನಪ್ಪ ಸಿದ್ದನ, ಬೇಕಂದ ನಿನಗೂ? ನೀವೊಂದು 2 ತೊಗೊಂಡು ಹೋಗು. ಬೇಡಪ್ಪ ಬೇಡ, ನೀವು ತಿನ್ರಿ. ನಾ ಮತ್ತೆ ಹಿಡ್ಕೊತ ನೋಡ ಬಂದ್ರೆ. ಬೇಡ ತೊಗೊಂಡು ಹೋಗು ನೀನು, ನಾ ಹಿಡಿತೀನಿ ತೊಗೊಂಡೋಗು. ರುದ್ರಪ್ಪ, ಏನು ನೀ ಬ್ಯಾಡ ಅಂದ್ರೆ ಕೇಳೋದಿಲ್ಲಪ್ಪ. ಮತ್ತು ನಿನಗೆ ಬ್ಯಾಡ ಅಂದ್ರೆ ಮತ್ತೆ ಮನ್ಸಿಗೆ ನೋವು ಆಕತಿ. ಆಯ್ತಾ, ಕೊಡು. ತಗೋರಪ್ಪ, ಅಲ್ಲಿ ಅದ ನೋಡಿ ತಗೋ. ಆಯ್ತಳ, ಚಲೋ ಅದಾವು ರುದ್ರಪ್ಪ, ನಾನು ತೊಗೊಂಡು ಹೋಗಿರ್ತೀನಿ ನೋಡು. ಆಯ್ತಳ ಸಿದ್ದನ. ಏನಪ್ಪ ನೀನು ಇದ್ದಿದ್ದು 4 ಮೀನೂ ಕೊಟ್ಟು ಬಿಟ್ಟದ, ಈಗ ನಾವೇನು ಮಾಡೋದು? ಇನ್ನೇನು ಲೇ ಮತ್ತವ, ನೀವು ಒತ್ತಾಯ ಮಾಡಾಕತ್ತೀರಿ, ಇಲ್ಲ ಅಂದ್ರೆ ಮನ್ಸಿಗೆ ನೋವು ಮಾಡ್ಕೋತೀರಿ ಅಂತ ಹಂಗೆ ಅಂದೋದ. ಅದಕ್ಕೆ ಮತ್ತು ಸುಮ್ಮನೆ 4 ಮೀನು ಹಿಡ್ಯಾಕ 1 ತಾಸು ಮಾಡಿದಿ. ಈಗ ಮತ್ತೊಂದು ತಾಸು ಕುಂದಿರ್ಬೇಕಾನು? ಲೇ ಮಗನ, ತಲೆ ಕೆಡಿಸ್ಕೊಬೇಡ. 15 ವರ್ಷಲಿಂದ ಹಿಡ್ಯಾಕತ್ತೀನಿ. ನನಗೆ ಎಲ್ಲಿ ಮೀನು ಬರ್ತಾವು, ಎಲ್ಲಿ ಮೀನಿನ ಗುಂಪು ಬರ್ತೈತಿ ಎಲ್ಲ ಗೊತ್ತೈತಿ. ಸ್ವಲ್ಪ ತಡಿ, ಒಂದು ಅರ್ಧ ತಾಸಿನಾಗ 7-8 ಮೀನ ಹಿಡ್ಕೊಂಡು ಹೋಗಿ ಮನೆಗೆ ಹೋಗಿ ತವಾ ಫ್ರೈ ಮಾಡಿ ಮಸ್ತ್ ತಿನ್ನು ನಾನು ನೀನು. ಯಾಕೆ ತಲೆ ಕೆಡಿಸ್ಕೊತಿ? ಹ್ಞೂ ಅಪ್ಪ, ಆಯ್ತು. ಸಿಗೋ ಯಪ್ಪ ದೇವ್ರ, ಸಿಗೋ. 1 hour later. ಯಪ್ಪ, ಏನು ವಾಸನೆ ಬರಾಕತೈತಿ ಅಪ್ಪ, ಮಸ್ತ್ ವಾಸನೆ ಬರಾಕತೈತಿ. ಅಪ್ಪ ನನಗೆ ಹಾಕ್ಕೊಡ ಲಗುನ. ಹಂಗ ಮಗನ, ನೀನಂದ್ರೆ ಹಂಗೆ
ಸಣ್ಣಗ ಉರಿ ಹಚ್ಚಿ ಮ್ಯಾಗಟ್ಟು ಎಣ್ಣೆ ಹಾಕಿ ಸ್ವಲ್ಪ ರವೆ ಚಿರೋಟಿ ರವೆ ಹೊಳ್ಯಾಡಿಸಿ ಮ್ಯಾಗ ತವಾದ ಮ್ಯಾಗ ಹಾಕಿದ್ರೆ ಸಣ್ಣಗೆ ಸುಟ್ಕೋತ ಬರ್ಬೇಕು. ಅದನ್ನು ಚಲೋತಂಗ ಮ್ಯಾಗ ಲಿಂಬೆಹಣ್ಣು ಹಿಂಡಿ ಹಂಗೆ ಮೃದುವಾಗಿ ಹಿಡ್ಕೊಂಡು ತಿಂದ್ರೆ ಆಹಾ ಸ್ವರ್ಗ ಸ್ವರ್ಗ ಸ್ವರ್ಗ. ಅಪ್ಪ ಅಪ್ಪ ನನಗೆ ಹೊಟ್ಟೆ ಭಾಳ ಹಸಾಗತ್ತೈತಪ್ಪ, ನಂಗೆ ಬ್ಯಾಗ್ ನೀರು ಬರಾಕತ್ತವಪ್ಪ, ಲಘು ಅಪ್ಪ ಲಘು ಹಾಕ್ಕೊಡು. ಹಾಂ ತಡಿಲಿ ತಡಿ, ಇನ್ನೂ ಸ್ವಲ್ಪ ಇದಾಗಲಿ, ಇನ್ನೂ ಸ್ವಲ್ಪ ಸುಡ್ಲಿ ತಡಿ ಅವು. ಆತ ನಿಮ್ಮ ಅವು ಎಲ್ಲಗಳ ಅವ ಇಲ್ಲೇ ಹೊರಗೆ ಹೋಗಿದ್ಲ. ಆಕಿಗೂ ನಾ ಮಾಡು ತವಾ ಫ್ರೈ ಮೀನು ಅಂದ್ರೆ ಭಾಳ ಇಷ್ಟ ಮಗನ. ಬರ್ತಾಳೆ ನೋಡಿ ಈಗ, ಬರೇ ವಾಸನೆಗೆ ಬಂದ್ಬಿಡ್ತಾಳೆ. ಇದ್ರ ವಾಸನೆ ಅರ್ಧ ಕಿಲೋಮೀಟ್ರ್ ಹೋಗತಿ. ಬರ್ತಾಳೆ ನೋಡಿ ಈಗ. ರೀ 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 ಏನ್ ಮಾಡಾಕತ್ತೀರಿ ನೀವ? ಅಲ್ಲ ನಾನು ಬಾಜು ಮನಿ ನೀಲಕ್ಕನ ಮನ್ಯಾಗಿದ್ದೆ, ಅಲ್ಲಿಂದ ವಾಸನೆ ಬಡಾಕತ್ತಕಿ ಕೇಳಿರ ಏನಿದ ವಾಸನೆ, ಚಲೋ ವಾಸನೆ, ಘಮ ಘಮ ವಾಸನೆ ಬರಾಕತ್ತೈತಲ್ಲ ಎಲ್ಲಿದ ಅಂತಂದ. ನನಗೆ ಆಗ ಡೌಟ್ ಬಂತ ನೀವೇನಾರ ಮಾಡಾಕತ್ತೀರಿ ಅಡಿಗೆ ಅಂತಂದ. ಹಿಂಗಾಗಿ ನಾನು ನೀಲಕ್ಕಗೆ ಸುಳ್ಳು ಹೇಳಿ ಬಂದ್ಬಿಟ್ನಿ. ಏನ್ರಿದ ಏನ್ ಮಾಡಾಕತ್ತೀರಿ? ಹೋಳಿಗೆ ಮಾಡಾಕತ್ನ ಹೋಳಿಗೆ. ಹೋಳಿಗೆ? ಇನ್ನು ನಿನಗೇನು ಹೇಳಿ, ಅಲ್ಲ ಇಲ್ಲೇ ಮೀನಾ ತೊಗೊಂಬಂದ ಹಂಚಿನ ಮ್ಯಾಗ ಮೀನಾ ಹಾಕಿರ ಏನಂತ ಏನು ಮಾಡಾಕತ್ತೀರ ಅಂತ ಕೇಳ್ತಾಳ ಗಿರಿಜ. ಅಲ್ರಿ ಮೀನಾ ತರ್ಬೇಕಂದ್ರೆ ಸಿಟಿಗೆ ಹೋಗಿ ಬರ್ಬೇಕಾ? ನೀವೇನು ಎಲ್ಲಿಂದ ತಗೊಂಡ್ಬಂದ್ರಿ ಮೀನ? ಯಾವ ನಾನು ಅಪ್ಪ ಬೆಳಗ್ಗೆನ ಹೋಗ್ಬಿಟ್ಟಿವಿ, ಹೊಳಿ ಕಡೆ ಹೋಗಿ ಮೀನಾ ಹಿಡ್ಕೊಂಡ್ ಬಂದಿದ್ವಿ. ಮಸ್ತ್ ಅದಾವ ಬೇವ ಮೀನು ಮಸ್ತ್ ಅದಾವ. ಅವ್ವಾ ಬಾಬಾ, ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನೀವು ಮಾಡು ತವಾ ಫ್ರೈ ಇದು ಮೀನ. ಅದಕ್ಕೆ ನೀನು ತಿಂತೆ ಅಂತ ಅದಕ್ಕೆ ಒಂದು 2 ಎಕ್ಸ್ಟ್ರಾನ ಹಿಡ್ಕೊಂಬನ್ನಿ. ಭಾಳ ಹಿಡ್ಕೊಂಡಿದ್ನಿ, ಒಂದು 4-5 ಮೊದಲ ಹಿಡ್ಕೊಂಡಿದ್ನಿ. ಇವ ಸಿದ್ಧ ಒಂದು ಬಂದುಬಿಟ್ಟ, ಅವನ್ 4 ಒಯ್ದುಬಿಟ್ಟ. ಅದಕ್ಕೆ ಯಾಕೆ ಒಯ್ಯಲಕ್ಕಂತಂದು ಸುಮ್ಮಾದೆ. ಮಸ್ತ್ ಚಲೋತಂಗ ಹಗರ್ಕ ಬೇಯಿಸ್ತೀನಿ ಗಿರಿಜ, ಚಲೋತಂಗ ಮಾಡಿ ಹಾಕ್ತೀನಿ, ತಿನ್ನಿ ಅಂತ ಕರಾಮ. ಅಯ್ಯೋ ನಮ್ಮ ಯಜಮಾನ್ರೆ, ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ, ಪಂಚ ಪ್ರಾಣ ರೀ. ನಮ್ಮ ಮನ್ಯಾಗ ನಮ್ಮ ಅಪ್ಪ ಇದ್ದಾಗ ಅವಾಗ ನಮ್ಮ ತವ್ರ ಮನ್ಯಾಗ ರೀ ನನಗೆ ಇಷ್ಟ ಅಂತಂದು ಮೀನ. ನಮ್ಮ ಅಪ್ಪಗೆ ಮೀನ ಹಿಡ್ಯಾಕೆ ಬರ್ತಿದ್ದಿಲ್ಲ, ಆಮ್ಯಾಗ ಮೀನ ಹಿಡ್ಯಾರ ನಮ್ಮ ಮನೆಗೆ ತಂದು ಕೊಟ್ಟು ಹೋಗ್ತಿದ್ದಿಲ್ಲ. ನಮ್ಮಪ್ಪ ಅದಕ್ಕೆ ಅಂತಂದು 2-3 ಮೈಲಿ ದೂರತ್ತ ನಡ್ಕೊಂತ ಹೋಗಿ ಅಂಗಡಿಗೆ ಹೋಗಿ ನನ್ನ ಸಂಬಂಧ ತೊಗೊಂಬಂದು ನಮ್ಮಪ್ಪ ಮಾಡಿ ಹಾಕ್ತಿದ್ರಿ ನನಗೆ, ನಾ ಸಣ್ಣಾಕಿದ್ದಾಗ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಮೀನ. ಹೌದಾ, ಆಯ್ತವ, ಪೂರ್ತಿ ಹೊಟ್ಟೆ ತುಂಬುವಷ್ಟು ತಿಂದುಬಿಡ, ಹುಣ್ಸಾನ್ ಅದಾವು. ರೀ ನನಗೆ ಏಡಿ ಅಂದ್ರೂ ಭಾಳ ಇಷ್ಟ ರೀ, ಅದು ಏಡಿ ಸಿಗುತ್ತನ? ಏಡಿ ಸಿಗ್ತಾವ, ಅದು ಸ್ವಲ್ಪ ಏನಾರ ಕಡಿತಂದ್ರೆ ಅಂತಂದ್ರೆ ಹೆದರಿಕೆ. ನನಗೆ ಏಡಿ ಹಿಡ್ಯಾಕೊಂದು ಬರೋದಿಲ್ಲ. ನಮ್ಮ ದೋಸ್ತ ಅದ ನಾಳೆ ಹಿಡಿತಾನ, ನಿನಗೊಮ್ಮೆ ಏಡಿ ಸಾರು ಮಾಡಿ ಹಾಕಿನಾಳ. ಹ್ಞೂ ರೀ, ನನಗೆ ಏಡಿ ಸಾಂಬಾರ ಆಮ್ಯಾಗ ಏಡಿ ತಿನ್ನೋದಂದ್ರೆ ಭಾಳ ಇಷ್ಟ. ಯಾವ ಏಡಿ ತಿಂತೆ? ಅದೇನಾರು ಕಡಿತಂದ್ರೆ ನಿನ್ನ ನಾಲಿಗೆಗೆ? ಇಲ್ಲಿ ತಮ್ಮ ಕಡೆಯಲ್ಲದ, ಅದಕ್ಕೆ ಇದು ಇರ್ತೈತಲ್ಲ, ಕೊಂಬು ಇರ್ತೈತಲ್ಲ, ಅದನ್ನ ಮುರಿದಿರ್ತಾರ, ಹಿಡದಿಂದ ಮುರಿತಾರ. ಅದನ್ನ ಮುರಿದ ಆಮ್ಯಾಗ ಸುಟ್ಕೊಂಡು ತಿನ್ನೋದದ, ಭಾರಿ ರುಚಿ ಆಗುತ್ತೆ. ಆಮ್ಯಾಗ ಅದಕ್ಕೆಲ್ಲ ಮೈಕ ಎಲ್ಲ ಗಟ್ಟಿ ಆಗುತ್ತಪ್ಪ. ನಿನ್ನ ಹಡ್ದಾಗ ಅದನ್ನ ಕೊಟ್ಟಿದ್ರು ನನಗೆ, ಏಡಿ ಸಾರು. ಹೌದಾ? ಮತ್ತು ನನಗೆ ಎಲ್ಲಿ ಯಾರು ತಿನ್ನಿಸ ಇಲ್ಲ, ನಾ ಬರೀ ಮೀನಾ ತಿಂತೀನಿ, ಬರೀ ಚಿಕನ್ ತಿಂತೀನಿ ಅಷ್ಟ. ನಂಗೂ ಬೇಕು ಏಡಿ ಸಾರು. ಹ್ಞೂನಪ್ಪ ಮಾಡೋಣ ನೋಡ್ರಿ, ಮುಂದಿನ ಸಲ ಏಡಿ ಹಿಡ್ಕೊಂಬರ್ರಿ, ಚಲೋ ತಂಗ ಮಾಡ್ತೀನಿ, ನಾನ ಮಾಡ್ತೀನಿ, ಏಡಿ ತೊಗೊಂಬರ್ರಿ ನೀವು. ಆಯ್ತು ಆಗಿರಿ, ಆಯ್ತು. ಲಘು ತೆಗೀರಿ, ನನಗೆ ಬಾಯಾಗ ಜುಳು ನೀರು ಬರಾಕತ್ತಾವ. ಎಷ್ಟು ಚಂದ ಆಗೈತೆ, ಎಷ್ಟು ಘಮ ಘಮ ಅನ್ನತೈತಿ. ಪಟ್ನ ಅಂತ ಆಡ್ ತೊಗೊಂಬರ್ತೀನಿ, ನನಗೆ ಹಾಕ್ಬಿಡ್ರಿ ನೀವು, ಆಮ್ಯಾಗ ತಿಂದಿರ್ಬೇಕಾರ. ಅಯ್ಯೋ ತಡಿಬೇ, ಎಲ್ಲರೂ ಕೂಡಿ ತಿನ್ನೋನು. ಸುಮ್ಮನೆ ಹೇಳ್ತಮ್ಮ. ಆಯ್ತು ಇನ್ನೊಂದು 5 ನಿಮಿಷ ತಿನ್ನೋನು.